ಪತ್ರ ಬಂದಿದೆ. ಹೌದಾ? ಪತ್ರನ ತೋರ್ಸು. ಹಾ, ಮೈ ಡಿಯರ್ ಬಟ್ಟು, ನಾನು ವಿದೇಶದಿಂದ ಬೇಗನೆ ನನ್ನ ದೇಶಕ್ಕೆ ಬರ್ತಿದ್ದೀನಿ. ನಿನ್ನನ್ನು ನೋಡೋದಕ್ಕಾಗಿ ಕಣ್ಣುಗಳು ಕಾತರಿಸ್ತಿವೆ. ಬಾಲ್ಯದಲ್ಲಿ ನಿನ್ನನ್ನು ನೋಡಿದ್ದೆ. ಈಗ ನೀನು ಬಹಳ ದೊಡ್ಡವನಾಗಿರ್ಬೋದು. ಬಾಲ್ಯದಲ್ಲಿ ನೀನು ನನ್ನಿಂದ ಕತೆ ಕೇಳೋದಕ್ಕೆ ಎಷ್ಟೊಂದು ಹಠ ಹಿಡಿತಿದ್ದೆ. ನಿನ್ನನ್ನು ಭೇಟಿ ಮಾಡೋದಕ್ಕೆ ಬಂದಾಗ ನೀನು ಓಡ್ಕೊಂಡು ಬಂದು ನನ್ನ ಮಡಿಲಿಗೆ ಇರ್ತಿದ್ದೆ. ನಿನ್ನ ವಿಳಾಸ ನನಗೆ ಬಹಳ ಕಷ್ಟದಲ್ಲಿ ಸಿಕ್ತು. ಬೇಗನೆ ನಿನ್ನನ್ನು ಭೇಟಿ ಮಾಡೋದಕ್ಕೆ ಬರ್ತಿದ್ದೀನಿ. ನಿನ್ನ ಮಾಮ. ಮಾಮ, ಬಟ್ಟುನ ಮಾಮ. ಅರೆಗಟ್ಟು ಕೇಳಿದೆ ನೀನು? ಬಟ್ಟುನ ಮಾಮ. ಮಾಮ? ಅರೆ ಯಾವ ಮಾಮ? ಈ ತನಕ ನನಗೆ ತಿಳಿದೇ ಇರ್ಲಿಲ್ಲ ನಿನಗೆ ಒಬ್ಬ ಮಾವನು ಇದ್ದಾನೆ ಅಂತ. ಅರೆ ಇದು ನಾನು ಇಷ್ಟು ಚಿಕ್ಕವನಾಗಿದ್ದಾಗಿನ ಮಾತು. ಇಲ್ಲ ಇಲ್ಲ, ಇಷ್ಟು ಚಿಕ್ಕವನಾಗಿದ್ದಾಗ ಅಲ್ಲಲ್ಲ, ಇಷ್ಟು ಚಿಕ್ಕವನಾಗಿದ್ದಾಗ. ಹಾ ಹಾ, ನಮಗೆ ತಿಳಿತು ನೀವು ಎಷ್ಟು ಚಿಕ್ಕವರಿದ್ದೀರಿ ಅಂತ. ಆದ್ರೆ ಈಗ ಏನು ಆಗಿತ್ತು ಅಂತ ಹೇಳು. ಅರೆ ನನ್ ಮಾಮ ವಿದೇಶಕ್ಕೆ ಹೋದ್ರು, ಮತ್ತೆ ಔಟ್ ಆಫ್ ಟಚ್ ಆದ್ರು. ನನ್ ಮಾಮ ಬರ್ತಾರೆ, ಚಾಕ್ಲೇಟ್ ಲಡ್ಡು ತರ್ತಾರೆ. ನನ್ ಮಾಮ ಬರ್ತಾರೆ, ಆಟೋ ಸಾಮಾನ್ ತರ್ತಾರೆ. ಹಾ ಹಾ, ನಮಗೆ ತಿಳಿಯಿತು. ಮಾವನ ಹೆಸರು ಕೇಳಿದ ತಕ್ಷಣ ನಿನ್ನ ಒಳಗಿರೋ ಬಾಲ್ಯ ಪುಟಿದೆದ್ದು ಹೊರಗೆ ಬಂದಿದೆ. ಈಗ ಕೆಳಗಿಳಿರಿ, ನಾನ್ ನಿಮ್ಮ ಮಾವ ಅಲ್ಲ. ಅಯ್ಯಯ್ಯ, ಅರೆಗಟ್ಟು, ನನ್ ಸಿಕ್ಸನ್ಸ್ ಹೇಳ್ತಾ ಇದೆ. ಇಲ್ಲಿ ಅಪಾಯ. ಇಲ್ಲಿ ಏನೋ ಆಗೋದ್ರಲ್ಲಿದೆ. ನನ್ ಮಾಮ ಅವರನ್ನು ಅಪಾಯದಿಂದ ಪಾರ್ ಮಾಡ್ಬೇಕು. ನೀವೇನು ಚಿಂತೆ ಮಾಡಬೇಡಿ ಬಟ್ಟು, ನೀವು ನಿಮ್ಮ ಮಾಮನನ್ನ ನೋಡ್ಕೊಳ್ಳಿ, ಅಪಾಯಗಳನ್ನ ನಾನು ನೋಡ್ಕೊಳ್ತೀನಿ. ಶೇರ್ ಸಿಂಗ್ ವಿಶ್ರಾಂಪುರದಲ್ಲಿ ತುಂಬಾನೇ ಆತಂಕವನ್ನು ಹರಡಿಸಿದಾನೆ. ಆದ್ರೆ ಅವನು ಉಳಿಯೋದಿಲ್ಲ. ಯಾಕಂದ್ರೆ ಪೊಲೀಸರ ಗುಪ್ತಚರ ಇಲಾಖೆ ಅವರು ವೇಷ ಬದಲಿಸಿಕೊಂಡು ನಗರದ ಎಲ್ಲೆಡೆ ಹರಡಿದ್ದಾರೆ. ಬಚ್ಚಿಟ್ಟುಕೊಳ್ಳಲು ಅವನಿಗೆ ಯಾವುದೇ ಜಾಗ ಸಿಗೋದಿಲ್ಲ. ಆದ್ರೆ ಅವನು ಓಡಿ ಹೋಗಿಬಿಟ್ರೆ, ಹಾಗೂ ಅವನು ಓಡಿದ್ರೆ ನಾನು ಅವನನ್ನ ಓಡಿ ಹೋಗಿ ಹಿಡ್ಕೊಂಡ್ಬಿಡ್ತೀನಿ. ಈಗ ಮನ್ಮಾಲಿ ಸರ್ ಅವರು ಶೇರ್ ಸಿಂಗ್ ಅವರನ್ನು ಹಿಡಿಯೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅವರು ಎಲ್ಲಾದರೂ ಓಡಿಬಿಟ್ರೆ ಇವರು ಓಡಿಕೊಂಡು ಹೋಗಿ ಹಿಡಿಯೋದ್ರಲ್ಲಿದ್ದಾರೆ. ಮತ್ತೆ ಚಾಲಾಕಿ ನನ್ನ ಚಿಕ್ಕಮ್ಮನ ಹೆಸರು. ನಾನು ಅಡಗೋದಕ್ಕಾಗಿ ಮೊದಲೇ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ನಾನು ಗಟ್ಟುನ ಮಾಮ ಆಗಿ ಗಟ್ಟು ಬಟ್ಟುನ ಮನೆಯಲ್ಲಿ ಮುಕ್ತವಾಗಿ ತಿರುಗಾಡ್ತಾ ಇರ್ತೀನಿ. ಯಾರಿಗೂ ಸಂದೇಹ ಕೂಡ ಬರೋದಿಲ್ಲ. ಬಟ್ಟುನ ಬಳಿಗೆ ನನ್ನ ಪತ್ರ ಹೋಗಿದೆ, ಇಷ್ಟೇ. ಇನ್ನು ಮಾಮ ಆಗಿ ನನ್ನ ಎಂಟ್ರಿ ಬಾಕಿ ಇದೆ. ಮಾಮ ಅಂತೂ ನಾನು ಆಗ್ಬಿಟ್ಟೆ. ಈಗ ಸ್ವಲ್ಪ ಟೆಸ್ಟ್ ಕೂಡ ಮಾಡ್ತೀನಿ, ನೋಡ್ತೀನಿ ದಾಯ ಬಾಯ ನನ್ನನ್ನ ಗುರುತಿಸ್ತಾರೋ ಇಲ್ವೋ ಅಂತ. ನಿಮಗ್ ಗೊತ್ತಾ, ಪೊಲೀಸ್ನವರು ನಮ್ಮ ಬಾಸನ ಹಿಡಿಯೋದಕ್ಕಾಗಿ ನಗರದಲ್ಲಿ ಗುಪ್ತಚರ ಇಲಾಖೆಯನ್ನ ಹರಡಿಸಿದ್ದಾರೆ ಅಂತ. ನಮಗೆ ನಮ್ಮ ಬಾಸನ ಉಳಿಸೋದಕ್ಕೆ 24 ಗಂಟೆ ಎಚ್ಚರಿಕೆಯಿಂದ ಇರಬೇಕು. ಗುಪ್ತಚರರು ಅಂತ ಕಾಣಿಸಿದ್ರೆ ಅವನನ್ನ ಹಿಡಿಬೇಕು ಅಣ್ಣ. ಇದ್ಯಾರು? ದಾಯ, ನನಗೆ ಇವ ಬೇಹುಗಾರ ಅಂತ ಅನಿಸ್ತದೆ. ಬಾ, ಅವನ ಸ್ಥಿತಿ ಹೇಗೆ ಮಾಡೋಣ ಅಂದ್ರೆ ಅವನಿಲ್ಲಿ ಬರುವ ಯೋಚನೆ ಕೂಡ ಮಾಡಬಾರ್ದು. ಬಾಸ್ ನಮ್ಮ ಮೇಲೆ ಖುಷಿ ಪಟ್ಟು ಬಹುಮಾನ ಕೊಡಬಹುದು. ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮ್ಯಾನ್, ಆ ಶೇರ್ ಸಿಂಗ್ ಎಲ್ಲಿ ಸಿಗಬಹುದು? ಇದು ಶಾರ್ಕ್ ನೀರಿನಲ್ಲಿ ಈಜುತ್ತೆ, ನೆಲದಲ್ಲಿ ಓಡುದಲ್ಲ. ಯಾರಾದರೂ ಹೇಳಿ ಇದಕ್ಕೆ. ಶಾರ್ಕ್ ಇದು ಶಾರ್ಕ್, ಮಂಗಲ್ಲ. ತಡೀರಿದನ ದಾಯ ಮಾಯ ತಡೀರಿ. ಮತ್ತೆ ಯಾವಾಗ್ಲೇ ಆದ್ರೂ ನೀನು ಶೇರ್ ಸಿಂಗ್ ಅಡ್ರೆಸ್ ಕೇಳ್ತೀಯ ಅಣ್ಣ? ನಾವಿರ್ಬೇಕಾದ್ರೆ ನೀನ್ ಶೇರ್ ಸಿಂಗ್ ಕೂದಲನ್ನು ಸಹ ಕೇಳಲಿಕ್ಕಾಗಲ್ಲ ಅಣ್ಣ.
ನೀವಿಬ್ಬರೂ ಇರಬೇಕಾದ್ರೆ ನನ್ನ ಕೂದಲನ್ನ ಬೇರೆ ಯಾರಾದ್ರೂ ಯಾಕೆ ಕೊಂಕಿಸಬೇಕು? ನೀವಿಬ್ರೇ ಸಾಕಪ್ಪ, ಸಾಕು. ತಾಯಾ, ನಾನು ಶೇರ್ ಸಿಂಗ್. ಸಾರಿ ಬಾಸ್, ಸಾರಿ, ನಾವು ನಿಮ್ಮ ಗುರುತು ಹಿಡಿಲಿಲ್ಲ ಬಾಸ್. ನೀವು ನನ್ನ ಗುರುತು ಹಿಡಿಯಲಿಲ್ಲ ಅಂದ್ರೆ ಗಟ್ಟು ಕೂಡ ನನ್ನ ಗುರುತು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ನೀವು ಯಾರು? ನಾನು ಬಟ್ಟುನ ಮಾಮ. ಬಟ್ಟು ಅವರೇ, ಮಾಮಾಜಿ ಬಂದ್ರು. ಮಾಮ ಮಾಮ ನನ್ ಮಾಮ. ಬಟ್ಟು ನನ್ನ ಪುಟ್ಟು, ಹೇಗಿದ್ದೆ ನೀನು? ಅರೆ ಮಾಮ, ಇವನ್ ನನ್ ಗೆಳೆಯ ಗಟ್ಟು. ನಮಸ್ಕಾರ ಮಾಮ. ನಿನ್ನ ಗೆಳೆಯ ಅಂದ್ರೆ ಇವನು ನನ್ನ ಅಳಿಯನ ಹಾಗೆ ಆಯ್ತು ಬಿಡೋ. ಇವನು ಚಿಕ್ಕವನಿದ್ದಾಗ ಇವನೇನಾದ್ರೂ ತಪ್ಪು ಮಾಡಿದಾಗ ನಾನು ಇವನ ಕಿವಿ ಹಿಂಡುತ್ತಿದ್ದೆ, ಹೀಗೆ ಕಿವಿ ಎಳಿತಿದ್ದೆ. ಮಾಮಾಜಿ, ನನಗೆ ತಿಳಿತು, ನನ್ನ ಕಿವಿ ಬಿಡಿ, ನೋವಾಗ್ತಿದೆ. ನೋಡಣ್ಣ ಗಟ್ಟು, ಬಟ್ಟನ ಮಾಮ ಎಷ್ಟೊಂದು ಮೋಜಿನ ಮನುಷ್ಯ ಅಂತ. ಮಾಮ ಬನ್ನಿ, ಸುಸ್ತಾಗಿದೆಯಲ್ಲ? ಅರೆ ಟಿಂಗ್ ಟಾಂಗ್, ಮಾಮನಿಗೆ ಚಾ ನಾಷ್ಟ ವ್ಯವಸ್ಥೆ ಮಾಡ್ಬೇಕಾ? ಮಾಮ, ಇವನು ಟಿಂಗ್ ಟಾಂಗ್ ನಮ್ಮನೆ ಎಲ್ಲಾ ಕೆಲ್ಸ ಇವನೇ ಮಾಡೋದು. ಸಾರಿ ಟಿಂಗ್ ಟಾಂಗ್, ನಾವೇನಾದ್ರೂ ಹೆಲ್ಪ್ ಮಾಡ್ಲಾ? ಬೇಡ ಸಾಹೇಬ್ರೆ, ನಾನೆಲ್ಲ ತಗೊಳ್ತೀನಿ. ಎಸ್ ಮಾಮಾಜಿ, ನಮಸ್ತೆ. ಹೇಳಿ ಮಾಮಾಜಿ, ನೀವು ನಾಷ್ಟದಲ್ಲಿ ಏನ್ ತಗೊಳ್ತೀರಿ? ಬ್ರೆಡ್ ಬಟರ್, ಬ್ರೆಡ್ ಆಮ್ಲೆಟ್, ವೆಜ್, ನಾನ್ ವೆಜ್, ಬ್ರೆಡ್ ಟೋಸ್ಟ್, ಇಡ್ಲಿ, ವಡೆ, ದೋಸೆ, ಚಿತ್ರಾನ್ನ, ಚಪಾತಿ, ಪೂರಿ, ಸಾಗು, ಏನ್ ತಗೊಳ್ತೀರಿ? ಸಾಹೇಬ್ರೆ, ಒಂದ್ ಕೆಲಸ ಮಾಡು, ಎಲ್ಲದರದ್ದು ಒಂದೊಂದು ಪ್ಲೇಟ್ ತಗೊಂಡ ಸ್ವಲ್ಪ ತಿಂತೀನಿ, ಆ ಮೂಲಕ ಶುರು ಮಾಡೋಣ. ಆಮೇಲೆ ಚೆನ್ನಾಗಿ ಆರ್ಡರ್ ಮಾಡ್ತೀನಿ. ಸಾಹೇಬ್ರೆ, ಇದನ್ನ ಸ್ವಲ್ಪ ಅಂತಾರ. ನೋಡಿದ್ರ ನನ್ ಮಾಮ ಎಷ್ಟು ಮೋಜಿನ ಮನುಷ್ಯ ಅಂತ. ವೆರಿ ಗುಡ್. ಏನ್ ಹೇಳಿದ್ರಿ ಸಾಹೇಬ್ರೆ? ಅರೆ ಟಿಂಗ್ ಟಾಂಗ್, ನೀವಿಬ್ರು ಇಷ್ಟು ಜೋರಾಗಿ ಯಾಕೆ ಕಿರುಚಿದ್ರಿ? ಸ್ವಲ್ಪ ತಾನೇ ಜಾರಿದ್ದು ಅವನು. ಅರೆ ಮಾಮ, ನಿಮ್ಮಲ್ಲಿ ಮುಚ್ಚಿಡೋದೇನಿದೆ? ಅದೇನಂದ್ರೆ ನಮ್ ಟಿಂಗ್ ಟಾಂಗ್ ಯಾವ್ದಕ್ಕಾದ್ರೂ ಡಿಕ್ಕಿ ಹೊಡೆದ್ರೆ ಅವನ್ ನೆನಪು ಶಕ್ತಿ ಮರೆತು ಹೋಗ್ತದೆ. ಆ ಸಮಯದಲ್ಲಿ ಅವನ್ ಏನು ನೋಡ್ತಾನೋ ಅವನ್ ಮೆಮೊರಿ ಅಲ್ಲೇ ನಿಂತ್ಕೊಳ್ಳುತ್ತೆ. ಎಲ್ಲಿ ತನಕ ಅವನಿಗೆ ಮತ್ತೆ ತಲೆಗೆ ಹೊಡೆಯಲ್ವೋ ಅವನು ಸರಿ ಹೋಗಲ್ಲ. ಇದಾ ಕತೆ. ಈಗ ಬರುತ್ತೆ ಮಜಾ, ಆಗತ್ತೆ ಫನ್ ಅನ್ಲಿಮಿಟೆಡ್. ನಾನು ನನ್ನ ಬಟ್ಟುಗೆ ಬೆಡ್ ಟೈಮ್ ಸ್ಟೋರಿ ಹೇಳ್ತಿದ್ದೀನಿ. ಇಷ್ಟು ವರ್ಷಗಳ ನಂತರ ನನಗೆ ಅವಕಾಶ ಸಿಕ್ಕಿದೆ, ನೀನು ಕೇಳು. ಅದೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ರಾಜ ತನ್ನ ಮಂತ್ರಿಯಿಂದ ಬಹಳ ಬೇಜಾರಾಗಿದ್ದ. ಅದೊಂದು ದಿನ ಮಂತ್ರಿಯ ತಂತ್ರ ತಿಳಿದು ರಾಜ ಮಂತ್ರಿಗೆ ಚೆನ್ನಾಗಿ ಹೊಡೆದ. ಹೀಗೆ ಹೀಗೆ ಹೀಗೆ
ಸಾಕು ಮಾಡಿ ಮಾಮ ಅವರೇ, ನೀವು ನಮಗೆ ಹೊಡಿತಿದ್ದೀರಿ. ನಮಗೆ ತಿಳಿಯಿತು ರಾಜ ಹೇಗೆ ಹೊಡೆದದ್ದು ಅಂತ. ಈಗ ಕಥೆನ ಮುಂದಕ್ಕೆ ಹೇಳಿ. ವಾ, ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ. ವೆರಿ ಗುಡ್. ಮಜಾ ಬಂತು. ಮಂತ್ರಿ ಹೀಗೆ ಹೋಗ್ತಿದ್ದ. ರಾಜ ಒಂದು ಬಾಲ್ಗೆ ಕಿಕ್ ಹೊಡೆದ. ಹೀಗೆ ಮಾಮಾಜಿ, ನಮ್ಮನ್ನ ಮುಗಿಸುವ ನಿರ್ಧಾರ ಮಾಡಿ ಬಂದಿದ್ದೀರಾ? ಅರೆ ಗಟ್ಟು, ನೀನು ಓವರ್ ರಿಯಾಕ್ಟ್ ಮಾಡ್ಬೇಡ. ಮಾವನಿಗೆ ಖಂಡಿತ ಹಾಗೆ ಹೇಳ್ಬೇಡ. ಅವರು ಮಸ್ತಿ ಮಾಡ್ತಿದ್ದಾರೆ, ಮಸ್ತಿ. ಅರೆ ನಿನಗೇನು ಗೊತ್ತು ಮಾವ ಅಳಿಯನ ರಿಲೇಷನ್? ಬಹುಶಃ ನಿನ್ನ ಗೆಳೆಯನಿಗೆ ನಾನು ಇಷ್ಟ ಇಲ್ಲ. ನಾನ್ ಬೇಕಾದ್ರೆ ನಾಳೆನೆ ಹೋಗ್ತೀನಿ ಅಳಿಯ. ಇಲ್ಲ 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 ಇಲ್ಲ, ಅಂತದ್ದೇನಿಲ್ಲ ಮಾಮ. ಕಟ್ಟುಬಟ್ಟು, ಇದು ಕೇವಲ ಟ್ರೇಲರ್. ನಾನು ಎಂತಹ ಫಿಲ್ಮ್ ಮಾಡ್ತೀನಿ ಅಂದ್ರೆ ಮುಂದೆ ನಿಮ್ಮಿಬ್ಬರ ಗೆಳೆತನ ಮುರಿದು ಬಿದ್ದು ಹೋಗತ್ತೆ. ಕೇಳು ಡಾಗಿ, ನಾನು ನಿನಗೆ ಬಹಳಷ್ಟು ಎಲುಬು ಕೊಡ್ತೀನಿ. ಹೋಗಿ ಗಟ್ಟುಗೆ ಕಚ್ಚು. ಅರೆ ಟಿಂಗ್ ಟೋಂಗ್, ಏನಾಯ್ತು? ನನ್ನಿಂದ ಯಾಕೆ ಹೊಡ್ತಿದ್ದೀರಿ? ನೀವಿಬ್ರು ಬಹಳ ಚೆನ್ನಾಗಿ ಗೇಮ್ ಆಡ್ತಿದ್ದೀರಿ. ಬಹಳ ಮಜಾ ಬರ್ತಿದೆ. ಅರೆ ವಾ, ಅರೆ ಗಟ್ಟು ಮತ್ತು ಟಿಂಗ್ ಟಾಂಗ್ ಸೇರಿ ಮಾಮ ಅವರಿಗೆ ಮನರಂಜನೆ ಕೊಡ್ತಿದ್ದೀರಿ. ಅರೆ ಥ್ಯಾಂಕ್ ಯು ಗಟ್ಟು, ಥ್ಯಾಂಕ್ ಯು. ನೀನು ನನ್ನ ಮಾಮನನ್ನು ನಿನ್ನ ಮಾಮ ಅಂತ ತಿಳ್ಕೊಂಡಿದ್ದಿ. ಬಟ್ಟು ಸಾಹೇಬ್ರೆ, ನೀವು ನನ್ನ ಕಾಲ ಹತ್ರ ಯಾಕೆ ಬಿದ್ದಿದ್ದೀರಿ? ಓ ಸಾಹೇಬ್ರೆ, ಹೇಳಿ ಸಾಹೇಬ್ರೆ ಪ್ಲೀಸ್. ನೀವು ಒಳಗಡೆ ಹೋಗಿ ಟಿಂಗ್ ಟಾಂಗ್. ಮಾಮಾಜಿ, ಇದೆಲ್ಲ ನೀವು ಆಡಿದ ಆಟ. ನಿಮಗೆ ಟಿಂಗ್ ಟಾಂಗ್ನ ನೆನಪಿನ ಶಕ್ತಿ ಬಗ್ಗೆ ಹೇಳಿದ್ದೆ. ಇವತ್ತು ಬೆಳಿಗ್ಗೆ ಅವನು ಇಂಥದ್ದನ್ನೇ ಮಾಡಿದ್ದ. ನೀನೇ ಅವನ ದುರ್ಬಲ ಶಕ್ತಿಯ ಬಗ್ಗೆ ಪ್ರಯೋಜನ ಪಡ್ಕೊಂಡು ಈ ಡಾಗಿಯ ಫೋಟೋ ತೋರಿಸಿ ಟಿಂಗ್ ಟಾಂಗ್ ಅನ್ನು ಡಾಗಿ ಮಾಡಿದ್ರಿ ಅಲ್ವಾ? ಕಟ್ಟು ಮಗ, ನಾನು ನಿನ್ನನ್ನು ನನ್ನ ಅಳಿಯನ ಹಾಗೆ ನೋಡ್ಕೊಳ್ತಾ ಇದ್ದೀನಿ. ಆದ್ರೆ ನಾನು ಇಲ್ಲಿಗೆ ಬಂದಾಗಿನಿಂದ ನನ್ನ ಮೇಲೆ ನೀನು ಸಂದೇಹ ಪಡ್ತಿದ್ದೆ. ನಾನು ನಾಳೆನೇ ಇಲ್ಲಿಂದ ಹೋಗ್ತೀನಿ. ಅರೆ ಗೆಳೆಯ ಗಟ್ಟು, ಮಾಮ ನಿನ್ ಜೊತೆ ಮೋಜು ತಮಾಷೆ ಮಾಡ್ತಿದ್ದಾರೆ. ಆದ್ರೆ ನೀ ನಿಜಕ್ಕೂ ಅವ್ರ ಹಿಂದೆ ಬಿದ್ದಿದ್ಯಲ್ಲ. ನಾನು ಇಷ್ಟು ವರ್ಷ ಆದ್ಮೇಲೆ ಮಾಮ ಅವರಿಗೆ ಸಿಕ್ಕಿದ್ದೀನಿ. ನೀನ್ ಏನೇನೋ ಆಪಾದನೆ ಹೇಳ್ತಿದ್ಯಲ್ಲ ಅವ್ರ ಮೇಲೆ. ಅದ್ ಸರಿ ಬಾಬಾ, ಸಾರಿ. ನೀವು ನಿಮ್ಮ ಮಾಮಾಜಿ ಜೊತೆ ಖುಷಿಯಾಗಿರಿ, ನಾನು ಹೋಗ್ತೀನಿ. ಬಾಸ್, ಅಲ್ಲಿ 10th ಫ್ಲೋರ್ ಅಲ್ಲಿ ಒಡವೆಗಳ ಎಕ್ಸಿಬಿಷನ್ ಹಾಕಿದ್ದಾರೆ ಬಾಸ್. ಅಲ್ಲೇ
ಅವರು ಕೆಳಗಿನಿಂದ ಕಾಯ್ತಾ ಇರ್ತಾರೆ, ನಾನು ಮೇಲಿನಿಂದ ಹಾರು ಹೋಗ್ತೀನಿ. ಓಸ್ ಅರೆ 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 ಅರೆ, ಕಳ್ಳ 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 ಹಿಡ್ಕೊಡ್ಲಿ ಅವನ್ನ. ನನ್ನ ಡೈಮಂಡ್ ಕಳ್ಳತನ ಮಾಡಿ ಓಡಿದ. ಅಲ್ಲಿ ನೋಡಿ, ಅಲ್ಲಿ ಹಗ್ಗದಲ್ಲಿ ಹಾರಾಡ್ತಾ ಇದ್ದಾನೆ. ಅಲ್ಲಿ ನೋಡಿ, ಹಿಡ್ಕೊಳ್ಳಿ ಅವನ್ನ, ಹಿಡ್ಕೊಳ್ಳಿ. ಎಲ್ಲಿದ್ದಾನೆ ಕಳ್ಳ? ಬೇಗನೆ ಹೇಳು, ನಾನು ಅವನನ್ನ ಓಡಿ ಹೋಗಿ ಹಿಡ್ಕೊಂಡ್ಬಿಡ್ತೇನೆ. ಚಂಪತ್ ಸಿಂಗ್ ಹಿಂಬಾಲಿಸೋ. ಹೀಗೆ ಗಾಳಿಪಟದ ಹಾಗೆ ಶೇರ್ ಸಿಂಗ್ ಮಾತ್ರ ಹಾರೋದು. ಆದ್ರೆ ಅವನು ನಮ್ಮ ಮನೆ ಕಡೆಗೆ ಯಾಕೆ ಹೋದ? ನಮ್ಮ ಮನೆಗೆ ಹೋಗುವಷ್ಟು ಧೈರ್ಯ ಅವನಿಗಿರ್ಲಿಕ್ಕಿಲ್ಲ. ಹಾಗಾದ್ರೆ ಎಲ್ಲಿ ಹೋದ? ನಮ್ಮ ಮನೆಗೆ ಹೋಗಿ ನೋಡ್ತೀನಿ. ಶೇರ್ ಸಿಂಗ್ ನಮ್ಮ ಮನೆಯಲ್ಲಿ ಅಡಗಲಿಲ್ಲಲ್ಲ. ನಿಂತ್ಕೋ, ಗಾಡಿ ತೆಗಿ. ನನ್ ಸಿಕ್ಸನ್ಸ್ ಹೇಳ್ತಾ ಇದೆ, ಇಲ್ಲಿ ಅಪಾಯ ಇದೆ, ಅಪಾಯ. ಮಗ, ನನಗೆ ಅನ್ಸಿದೆ ನಿನ್ನ ಗೆಳೆಯನಿಗೆ ನನ್ನ ಮೇಲೆ ಏನೂ ಇಷ್ಟ ಇಲ್ಲ ಅಂತ. ಹಾಗಾಗಿ ನಾನು ಇಲ್ಲಿಂದ ಹೋಗುವಂತ ನಿರ್ಧಾರ ಮಾಡಿದ್ದೇನೆ. ನಾನು ನಿಮ್ಮಿಬ್ಬರ ನಡುವೆ ಯಾವುದೇ ಗೋಡೆ ಆಗೋದಕ್ಕೆ ಇಷ್ಟಪಡಲ್ಲ. ನಾನು ವಿದೇಶದಲ್ಲಿದ್ದುಕೊಂಡು ಬಹಳ ಸಂಪಾದನೆ ಮಾಡಿದ್ದೇನೆ. ಇಲ್ಲಿ ನೋಡು, ನನ್ನ ದುಡಿಮೆಯ ಸಂಪಾದನೆ, ಇದೆಲ್ಲವನ್ನು ನಾನು ನಿನಗೆ ಕೊಡ ಬಯಸ್ತೇನೆ. ಇವೆಲ್ಲವೂ ನನಗಾಗಿ. ನಿನ್ನನ್ನು ಬಿಟ್ರೆ ನನಗೆ ಈ ಜಗತ್ತಿನಲ್ಲಿ ಬೇರೆ ಯಾರಿದ್ದಾರೆ? ನಾನು ಇನ್ನು ಸನ್ಯಾಸ ತಗೊಳಕ್ ಹೋಗ್ತೀನಿ. ಸರಿ, ಇಲ್ಲದೆ ಇರ್ತೀನಿ, ಪರವಾಗಿಲ್ಲ. ಆದ್ರೆ ನೀನು ಖುಷಿಯಾಗಿರ್ತೀಯ. ರೋಗ ಬಂದ್ರೆ ಔಷಧ ಕೊಡೋರು ಯಾರೂ ಇರೋದಿಲ್ಲ, ಪರವಾಗಿಲ್ಲ. ಆದ್ರೆ ನೀನು ನಿನ್ನ ಗೆಳೆಯನ ಜೊತೆ ಖುಷಿಯಾಗಿರ್ತೀಯ, ಇದು ದೊಡ್ಡ ವಿಷಯ. ನಾನು ಮನೆ ಇಲ್ಲದೆ ರಸ್ತೆ ಬದಿಯಲ್ಲಿ ಬಿದ್ಕೊಂಡಿರ್ತೀನಿ. ನನ್ನನ್ನ ಹೇಳೋರು ಕೇಳೋರು ಯಾರು ಇರಲ್ಲ, ಪರವಾಗಿಲ್ಲ. ನೀನು ಖುಷಿಯಾಗಿರೋ ನನ್ನ ಅಳಿಯ. ನಿನ್ನ ಗೆಳೆಯನ ಜೊತೆ ಖುಷಿಯಾಗಿರೋ, ನನಗಷ್ಟೇ ಸಾಕು. ಬೇಡ ಮಾಮ, ನಾನ್ ನಿಮ್ಮನ್ನ ಎಲ್ಲಿಗೂ ಹೋಗಕ್ ಬಿಡಲ್ಲ. ನೀವ್ ನಮ್ ಜೊತೆನೆ ಇರ್ತೀರಿ. ಹಾಗೆ ಆಗತ್ತ ಮಾಮ? ಗಟ್ಟು, ಇವ್ರನ್ ತಡಿ, ಅವರು ನಿನ್ನಿಂದಾಗಿ ಹೋಗ್ತಾ ಇದ್ದಾರೆ. ನಾನು ಮಾಮನನ್ ಬಿಟ್ಟು ಇರ್ಲಾರೆ, ಖಂಡಿತ ಇರ್ಲಾರೆ. ಕಟ್ಟು ಕಟ್ಟು, ನನ್ ಗೆಳೆಯ, ಏನಾದ್ರೂ ಮಾಡು. ಈ ಮಾಮಾಜಿ ಅಂತೂ ಪಕ್ಕ ಶೇರ್ ಸಿಂಗ್ ಅವರೇ. ಅದೇ ಶರೀರ, ಅದೇ ಮುಖ, ಕೇವಲ ಮುದುಕನ ಗೆಟಪ್ ಇದೆ ಅಷ್ಟೇ. ಹೊರಗೆ ಅಂತ ಇವನು ಸ್ವತಃ ಹಾರಿ ಬಂದಿದ್ದಾನೆ. ಈಗ ಇವನನ್ನು ಮನೆ ಒಳಗೆ ಗಾಳಿಗೆ ಹಾರಿಸಿದ್ರೆ ಇವನ ಗುಟ್ಟೆಲ್ಲ ಈಗ್ಲೇ ಹೊರಗೆ ಬರುತ್ತೆ. ಇವರು ನಾನು ಹಾರೋದನ್ನ ನೋಡ್ಬಿಟ್ರೆ ನನ್ನ ಗುಟ್ಟು ಹೊರಗೆ ಬೀಳುತ್ತೆ. ಬಟ್ಟು ಸುಮ್ಮನಿರಿ, ಮಾಮಾಜಿ ಎಲ್ಲೂ ಹೋಗಲ್ಲ. ನಿನಗೆ ಸಿಟ್ಟು ಬಂದಿದೆ, ತಲೆ ಬಿಸಿಯಾಗಿದೆ. ತಲೆ ತಣ್ಣಗಾದ ಕೂಡಲೇ ಸರಿ ಹೋಗ್ತಾರೆ. ಓಕೆ? ಅರೆ ಗಟ್ಟು, ಅವ್ರನ್ನ ತಡಿ. ಅವ್ರು ನನ್ನನ್ ಬಿಟ್ಟು ಹೋಗ್ಬಾರ್ದು. ಅವರು ಸನ್ಯಾಸ ಆಗ್ಲಿಕ್ಕೆ ಹೋಗ್ತಿದ್ದಾರೆ. ತಡೀರಿ ತಡೀರಿ, ನಿಲ್ಲಿಸಿ.
ನಿಲ್ಲಿಸಿ ನಿಲ್ಲಿಸಿ. ಇಲ್ಲಾಂದ್ರೆ ನಾನು ಸನ್ಯಾಸ ತಗೊಳ್ಳೋದಕ್ಕೆ ಲಾಯಕ್ಕೆ ಇರುವುದಿಲ್ಲ. ನಾನು ಸನ್ಯಾಸ ತಗೊಳ್ಳೋ ಮೊದಲೇ ಆ ಬೇಲ್ನವನ ಹತ್ರ ಹೋಗ್ಬಿಡ್ತೀನಿ ಅಷ್ಟೇ. ತಡಿರಿ ತಡಿರಿ. ಪಾಪ ಮಾಮ ಈಗ ಈ ಮನೆಯಲ್ಲಿ ಒಂದೋ ನಾನಿರ್ಬೇಕು, ಇಲ್ಲ ಅಂದ್ರೆ ಗಟ್ಟು. ನಿರ್ಧಾರ ಮಾಡಿ. ಒಂದೋ ನನ್ನನ್ನ ಇಟ್ಕೋ, ಇಲ್ಲ ಅಂದ್ರೆ ಈ ಗಟ್ಟುನ ಇಟ್ಕೋ. ಜಜ್ಜಕಾಸ್ ಗಟ್ಟು ನನ್ ಗೆಳೆಯ, ಇವತ್ತು ನಿರ್ಧಾರ ಆಗ್ಲೇಬೇಕು. ಹಾ ನೀವು ಸರಿಯಾಗಿ ಹೇಳಿದ್ರಿ, ಎಲ್ಲವೂ ಸರಿ. ಆದ್ರೆ ಒಂದು ತಪ್ಪು ಹೇಳಿದ್ರಿ. ಯಾವ ವಿಚಾರ? ಗಟ್ಟು ಮತ್ತು ಬಟ್ಟುವನ್ನು ಬೇರ್ಪಡಿಸುವ ವಿಚಾರ. ಅದನ್ನು ಜಗತ್ತಿನಲ್ಲಿ ಯಾರು ಮಾಡೋಕೆ ಸಾಧ್ಯ ಇಲ್ಲ. ಗಟ್ಟು ಬಟ್ಟುನ ಗೆಳೆತನ ಜೀವಕ್ಕಿಂತಲೂ ಅಪ್ಯಾಯಮಾನ. ಗಾಳಿ ಇರಲಿ, ಬಿರುಗಾಳಿ ಇರಲಿ, ಖಡ್ಗಗಳ ಸಮರವಿರಲಿ, ಅವರನ್ಯಾರು ಬೇರ್ಪಡಿಸಲಾರರು ಎನ್ನುವುದು ಈ ಜಗತ್ತೆಲ್ಲ. ಏನದ್ರ ಅರ್ಥ ಅಳಿಯ? ಇದರ ಅರ್ಥ ಏನು ಅಂದ್ರೆ ಬಟ್ಟುನ ಅಸಲಿ ಮಾಮನ ಗುಟ್ಟು ರಟ್ಟಾಗಿದೆ. ನೀನು ಬಟ್ಟುನ ಮಾಮ ಅಲ್ಲ. ವಿನಾಶದ 4ನೇ ಹೆಸರು ಶೇರ್ ಸಿಂಗ್ ಅಲ್ವಾ? ನಾಲ್ಕನೇದಲ್ಲ, 2ನೇ ಹೆಸರು. ವಿನಾಶದ ಇನ್ನೊಂದು ಹೆಸರೇ ಶೇರ್ ಸಿಂಗ್. ಶೇರ್ ಸಿಂಗ್ ಗುಟ್ಟು ರಟ್ಟಾಯ್ತಾ? ಅಯ್ಯಯ್ಯ, ಇದು ಶೇರ್ ಸಿಂಗ್. ಆಗ್ಲೇ ಬಟ್ಟುನ ಸಿಕ್ಸನ್ಸ್ ಹೇಳ್ತಿತ್ತು, ಇಲ್ಲಿ ಅಪಾಯ ಇದೆ, ಅಪಾಯ, ಇಲ್ಲಿ ಏನೋ ಆಗೋದ್ರಲ್ಲಿದೆ. ನಾನು ಎಷ್ಟು ಎಲೆಗಳನ್ನ ಕೈಯಲ್ಲಿ ಹಿಡ್ಕೊಂಡಿರ್ತೀನೋ ಅಷ್ಟೇ ಬೇರೆ ಕಡೆ ಅಡಗಿಸಿರ್ತೀನಿ. ಹೊಡೀರಿ ಇವರಿಗೆ. ನೋಡೋಣ ಯಾರಿಗಿದೆ ಆ ಶಕ್ತಿ. ದಾಯಿ ಕ್ಯಾರೆಟ್ ಸಂಭಾಳಿಸಿ ಇಟ್ಕೊಳ್ಳಿ, ನಾನು ಈಗ ಬರ್ತೀನಿ. ಅರೆ ನಿಲ್ಲ. ನಾನು ಇನ್ಸ್ಪೆಕ್ಟರ್ ಮನುಮಾನಿ ಸ್ವಸ್ಥನೆ ಚಾಯ್ ಕುಡಿತೇನೆ. ಗಟ್ಟು ಬಟ್ಟು ಓಡೋದಿಕ್ ಪ್ರಯತ್ನ ಮಾಡಬೇಡಿ, ಇಲ್ಲ ಅಂದ್ರೆ ನಾನು ನಿಮ್ಮನ್ನು ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ಸರ್ ಕಳ್ಳತನ ಮಾಡಿದ್ದು ಶೇರ್ ಸಿಂಗ್. ಇಲ್ಲಿದೆ ನೋಡಿ ಕಳ್ಳತನದ ಮಾಲು. ಒಂದ್ ಕೆಲಸ ಮಾಡಿ ಇವನನ್ನ ಕರ್ಕೊಂಡು ಹೋಗಿ ಜೈಲಲ್ಲಿ ಚೆನ್ನಾಗಿ ಚಹಾ ಕುಡಿಸಿ. ಇಲ್ಲಿ ಕೇಳಿ, ಇವನು ನನ್ ಮಾಮ ಆಗಿ ಬಂದಿದ್ದ. ಇವನ ಆತಿಥ್ಯ ಚೆನ್ನಾಗಿ ಮಾಡಿ. ಯಾವಾಗ ನೋಡಿದ್ರು ಗಟ್ಟು ಬಟ್ಟುಗೆ ಜಯ ಸಿಗತ್ತೆ. ಈಗ ಜೈಲಿಗೆ ಹೋಗಿ ಆಡಬೇಕು ಆಟ.